ಲೋಕಸಭೆ ಅಖಾಡಕ್ಕಿಳಿಯುತ್ತಾರ ಮೈಸೂರು ಮಹಾರಾಜರು. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯದುವೀರ್ ಒಡೆಯರ್ ಕಣಕ್ಕಿಳಿಸಲು ಬಿಜೆಪಿ ಗಂಭೀರ ಚಿಂತನೆ ಮಾಡ್ತಾ ಇದೆ. ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ಯದುವೀರ್ ಅಷ್ಟಾಗಿ ಆಸಕ್ತಿಯನ್ನ ತೋರ್ತಾ ಇಲ್ಲ. ಆದರೆ ಯದುವೀರ್ ಮನವೊಲಿಕೆಗೆ ಬಿಜೆಪಿ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಟಿವಿ5 ಬಳಿ ಮಾಹಿತಿ ಇದೆ. ಟಿವಿ5 ಬಳಿಗಿದೆ ಬಿಜೆಪಿ ಹೊಸ ಐಡಿಯಾದ ಎಕ್ಸ್ಕ್ಲೂಸಿವ್ ಮಾಹಿತಿ. ಯದುವೀರನ್ನ ಕಣಕ್ಕಿಳಿಸಲು ಬಿಜೆಪಿ ಹೇಗೆ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ5 ಬಳಿಗಿದೆ. ಲೋಕಸಭೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಲಿಕ್ಕೆ ಯದುವೀರ್ ಅಷ್ಟಾಗಿ ಆಸಕ್ತಿಯನ್ನ ತೋರ್ತಾ ಇಲ್ಲ. ಆದ್ರೂ ಕೂಡ ಯದುವೀರ್ ಮನವೊಲಿಕೆಯನ್ನ ಮಾಡಿ ಈ ಬಾರಿ ಕಣಕ್ಕಿಳಿಸಲಿಕ್ಕೆ ಬಿಜೆಪಿ ಬಹಳ ದೊಡ್ಡ ಪ್ಲಾನ್ ಅನ್ನೇ ಮಾಡ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಬಿಜೆಪಿ ಏನ್ ಪ್ಲಾನ್ ಮಾಡ್ಕೊಂಡಿದೆ, ಬಿಜೆಪಿ ಮಾಡ್ಕೊಂಡಿರುವಂತಹ ಪ್ಲಾನ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ5 ಬಳಿಗಿದೆ. ಯಾವ ರೀತಿಯಾಗಿ ಯದುವೀರ್ನನ್ನ ಕಣಕ್ಕಿಳಿಸಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ, ಯದುವೀರ್ ಮನವೊಲಿಸಲಿಕ್ಕೆ ಹೇಗೆ ಸಿದ್ಧತೆ ಮಾಡ್ಕೊಳ್ತಾ ಇದೆ, ಯಾರ ಮೂಲಕ ಯದುವೀರ್ ಮನವೊಲಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ5 ಬಳಿಗಿದೆ. ಹಾಗಿದ್ರೆ ಈ ಬಾರಿ ಬಿಜೆಪಿಯ ಮನವೊಲಿಕೆಗೆ ಯದುವೀರ್ ಮಣಿತಾರ, ಯದುವೀರ್ ಒಡೆಯರನ್ನ ಈ ಬಾರಿ ಕಣಕ್ಕಿಳಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗುತ್ತಾ, ಯದುವೀರ್ ರಾಜಕೀಯ ಅಖಾಡಕ್ಕೆ ಧುಮುಕ್ತಾರ ಅನ್ನುವಂತಹ ಹಲವು ಪ್ರಶ್ನೆಗಳಿಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಯಾಕಂತಂದ್ರೆ ಯದುವೀರನ್ನ ಮನವೊಲಿಸುವಂತ ಎಲ್ಲ ಪ್ರಯತ್ನಗಳು ಕೂಡ ಬಿಜೆಪಿ ಕಡೆಯಿಂದ ಆಗ್ತಾ ಇದೆ. ಇದಕ್ಕೆ ಬಿಜೆಪಿ ಹೊಸ ಪ್ಲಾನ್ ಅನ್ನೇ ಮಾಡಿಕೊಂಡಿದೆ. ಹಾಗಿದ್ರೆ ಬಿಜೆಪಿಯ ಹೊಸ ಪ್ಲಾನ್ ವರ್ಕೌಟ್ ಆಗುತ್ತಾ? ಯದುವೀರ್ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರಾ? ಲೋಕಸಭಾ ಅಖಾಡಕ್ಕೆ ಯದುವೀರ್ ಧುಮುಕ್ತಾರಾ ಅನ್ನುವಂತ ಕುತೂಹಲ ಇದೀಗ ಮನೆ ಮಾಡಿದೆ. ಟಿವಿ5 ಬಳಿ ಬಿಜೆಪಿ ಹೊಸ ಐಡಿಯಾದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಯಾರ ಮೂಲಕ ಯದುವೀರ್ ಮನವೊಲಿಕೆಗೆ ಮುಂದಾಗ್ತಿದೆ ಬಿಜೆಪಿ? ಮಾವ ಹರ್ಷವರ್ಧನ್ ಸಿಂಗ್ ಮೂಲಕ ಯದುವೀರ್ ಮನವೊಲಿಕೆಗೆ ಬಿಜೆಪಿ ಚಿಂತನೆಯನ್ನ ಮಾಡ್ತಾ ಇದೆ. ಈ ಮೂಲಕ ಯದುವೀರ್ ಮೇಲೆ ಒತ್ತಡ ಹೇರುವಂತಹ ಒಂದು ಪ್ರಯತ್ನಕ್ಕೆ, ಯದುವೀರ್ ಮನವೊಲಿಸುವಂತ ಪ್ರಯತ್ನಕ್ಕೆ ಬಿಜೆಪಿ ಮುಂದಾಗಿದೆ. ಹರ್ಷವರ್ಧನ್ ಸಿಂಗ್ ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಬಿಜೆಪಿ ಸಂಸದ. ಮಾವನ ಮಾತಿಗೆ ಯದುವೀರ್ ಎಸ್ ಅಂದ್ರೆ ಟಿಕೆಟ್ ನೀಡಲಿಕ್ಕೆ ಅಮಿತ್ ಶಾ ರೆಡಿ ಆಗಿದ್ದಾರೆ. ಬಿಜೆಪಿ ಚಾಣಾಕ್ಷ ಅಮಿತ್ ಶಾ ಈ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಈ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಈ ಪ್ಲಾನ್ ವರ್ಕೌಟ್ ಆಗುತ್ತಾ? ಮೈಸೂರು, ಕೊಡಗು ಅಥವಾ ಮಂಡ್ಯ ಕ್ಷೇತ್ರದಿಂದ ಟಿಕೆಟ್ ನೀಡಲು ಬಿಜೆಪಿ ರೆಡಿ ಆಗಿದೆ. ಸೊ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಕೂಡ ನಡೆದಿದೆ. ಯದುವೀರ್ ಅವರ ಮಾವ ಅವರ ಕಡೆಯಿಂದ, ಹರ್ಷವರ್ಧನ್ ಸಿಂಗ್ ಅವರ ಕಡೆಯಿಂದ ಈ ಒಂದು ಟಿಕೆಟ್ ಅನ್ನ ನೀಡಲಿಕ್ಕೆ, ಅಂದ್ರೆ ಯದುವೀರ್ ಅವರ ಪತ್ನಿಯ ತಂದೆ ಹರ್ಷವರ್ಧನ್ ಸಿಂಗ್ ಅವರು, ಅವರ ಮೂಲಕ ಮನವೊಲಿಕೆಗೆ ಇದೀಗ ಬಿಜೆಪಿ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಬಿಜೆಪಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕ್ತಾ ಇದೆ, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ತಾ ಇದೆ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ಯದುವೀರನ್ನ ಕಣಕ್ಕಿಳಿಸುವಂತ ಲೆಕ್ಕಾಚಾರ ನಡೀತಿದೆ ಅಂತ. ಸೊ ಯಾವ ರೀತಿಯಾದಂತಹ ಒಂದು ಪ್ರಯತ್ನಗಳಾಗ್ತಾ ಇದೆ, ಸೊ ಏನ್ ನಡೀತಿದೆ ಪಕ್ಷದಲ್ಲಿ ಅಂತ? ಲಿಖಿತ, ಈಗ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರೋದು ಅಮಿತ್ ಶಾ ಮತ್ತೆ ಮೋದಿ ಅವರ ಒಂದು ಪ್ಲಾನ್ ಆಗಿದೆ. ಹೀಗಾಗಿ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಮೈಸೂರು ಅಥವಾ ಮಂಡ್ಯದಲ್ಲಿ ಕಾಂಗ್ರೆಸ್ ಅಥವಾ ಜೆಡಿಎಸ್ ನ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋಂಥದ್ರ ಮೇಲೆ ಈ ಯದುವೀರ್ ಅವರನ್ನ ಅಪ್ರೋಚ್ ಮಾಡುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡಲಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ಮೈತ್ರಿ ಪಕ್ಷಗಳಿಂದ ಒಬ್ಬರೇ ಅಭ್ಯರ್ಥಿ ನಿಲ್ತಾರೋ, ಅಥವಾ ಕಾಂಗ್ರೆಸ್ ನಿಂದ ಯಾರಾದ್ರೂ ಪ್ರಬಲವಾದಂತ ಅಭ್ಯರ್ಥಿ ಅಥವಾ ಜೆಡಿಎಸ್ ನಿಂದ ಯಾರಾದ್ರೂ ನಿಲ್ತಾರೋ ಅನ್ನುವಂತ ಒಂದು ಬೆಳವಣಿಗೆಯನ್ನು ನೋಡಿಕೊಂಡು ಯದುವೀರ್ ಅವರಿಗೆ ಅಪ್ರೋಚ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ಆಂತರಿಕ ವಲಯದಲ್ಲಿ ಚರ್ಚೆ ನಡೆದಿದೆ. ಆದ್ರೆ ಈಗ ಯದುವೀರ್ ಅವರ ಮಾವ ಏನಿದ್ದಾರೆ, ರಾಜಸ್ಥಾನದಲ್ಲಿರುವಂತ ಹರ್ಷವರ್ಧನ್ ಸಿಂಗ್, ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರುವಂತ ಬಿಜೆಪಿ ಸದಸ್ಯರವರು, ಸೊ ಅವ್ರ ಕಡೆಯಿಂದ ಅಪ್ರೋಚ್ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ. ಸೊ ಅಲ್ಲಿಂದ ಏನಾದ್ರು ಅವರ ಮಾವನಿಂದ ಒಂದು ಮನವೊಲಿಕೆ ಪ್ರಯತ್ನ ಮಾಡಿ ಅವ್ರೇನಾದ್ರು ಒಪ್ಪಿದ್ರೆ ಬಿಜೆಪಿ ಟಿಕೆಟ್ ನೀಡಲಿಕ್ಕೆ ಸಿದ್ಧವಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಮಂಡ್ಯ ಅಥವಾ ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟ್ ಅನ್ನ ನೀಡಲಿಕ್ಕೆ ರೆಡಿ ಇದೆ. ಆದ್ರೆ ಯದುವೀರ್ ಅವರು ಒಪ್ಬೇಕು ಅನ್ನುವಂತ ಒಂದು ಒಪ್ಪಿಗೆಗೋಸ್ಕರ ಬಿಜೆಪಿ ಕಾಯ್ತಾ ಇದೆ. ಯಾಕಂದ್ರೆ ಯದುವೀರ್ ಅವರು ಕೂಡ ಹಿಂದೆ ಅಪ್ರೋಚ್ ಮಾಡಿದಂತ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಆಫರ್ ನೀಡಿದಂತ ಸಂದರ್ಭದಲ್ಲೂ ಕೂಡ ಅವರು ನನಗೆ ರಾಜಕೀಯಕ್ಕೆ ಬರ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಹೀಗಾಗಿ ಯದುವೀರ್ ಅವರ ನಿರ್ಧಾರದ ಮೇಲೆ ಎಲ್ಲವೂ ಡಿಪೆಂಡ್ ಆಗಿದೆ ಲಿಖಿತ.
ಎಸ್ ಪವನ್, ಹಾಗಿದ್ರೆ ಬಿಜೆಪಿಯ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಅಂತ? ಯಾಕಂತಂದ್ರೆ ಈಗಾಗಲೇ ಯದುವೀರೇ ರಾಜಕೀಯದಲ್ಲಿ ತನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿರೋದ್ರಿಂದ ಅವ್ರ ಮೇಲೆ ಒತ್ತಡ ಹೇರುವಂತೆ ಅವರ ತಂತ್ರ ಎಷ್ಟರ ಮಟ್ಟಿಗೆ ಫಲಿಸಬಹುದು ಮತ್ತು ಯದುವೀರ್ ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬಹುದು ಅಂತ? ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಯದುವೀರ್ ಅವರ ಒಂದು ಮನೆಗೆ ಹೋಗಿದ್ರು. ಅಲ್ಲಿನೂ ಕೂಡ ಪ್ರಮೋದ ದೇವಿಯವರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಸೊ ಪ್ರಮೋದ ದೇವಿಯವರೇ ಬಿಜೆಪಿ ಸೇರ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದ್ವು. ಆದ್ರೆ ಯದುವೀರ್ ಅವರು ರಾಜಕೀಯದ ಕಡೆ ಇಂಟ್ರೆಸ್ಟ್ ತೋರಿಸಿದ ಕಾರಣದಿಂದಾಗಿ ಅಮಿತ್ ಶಾ ಅವರು ಈ ರೀತಿಯಾದಂತ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಪಕ್ಷದಲ್ಲಿ ರಾಜ್ಯದ ಹಿರಿಯ ಕೆಲವೊಂದಿಷ್ಟು ಮುಖಂಡರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹರ್ಷವರ್ಧನ್ ಸಿಂಗ್ ಅವರ ಮುಖಾಂತರವೇ ಮನವೊಲಿಕೆ ಪ್ರಯತ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇದೆ. ಹರ್ಷವರ್ಧನ್ ಸಿಂಗ್ ಅವ್ರನ್ನ ರಾಜ್ಯಕ್ಕೆ ಕಳಿಸಿ ಯದುವೀರ್ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ಬಿಜೆಪಿಯಿಂದ ನೀವು ಬಂದ್ರೆ ನಿಮ್ಗೆ ಒಳ್ಳೆ ಒಂದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಾಜಕಾರಣದಲ್ಲಿ ಗುರುತಿಸಬಹುದು, ಈ ರೀತಿಯಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಬಿಜೆಪಿ ಮಾಡುವಂತ ಒಂದು ಪ್ಲಾನ್ ನ ರೂಪಿಸ್ಕೊಂಡಿದೆ. ಆದ್ರೆ ಯದುವೀರ್ ಅವರು ಎಸ್ ಅಂದ್ರೆ ಟಿಕೆಟ್ ಕೊಡ್ಲಿಕ್ಕೆ ರೆಡಿ ಇದೆ ಬಿಜೆಪಿ. ಆದ್ರೆ ಯದುವೀರ್ ಅವ್ರ ನಿರ್ಧಾರದ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ಸದ್ಯಕ್ಕೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನೇನ್ ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆಯ ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅನ್ನೋದ್ರ ಮೇಲೆ ಒಂದು ನಿರ್ಧಾರವನ್ನ ಮಾಡೋರಿದ್ದಾರೆ ಲಿಖಿತ. ಓಕೆ, ಧನ್ಯವಾದ ಮಾಹಿತಿಗಾಗಿ ಪವನ್.